ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ. ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ನಮ್ಮ ಮಗಳು ಇದೆಲ್ಲ ತೊಗೊಬಂದಿದ್ದಾಳೆ, ಬ್ರೆಡ್ಡು ಮತ್ತು ಕೇಕು, ಚಿಪ್ಸು ಎಲ್ಲನೂ. ಏನಕ್ಕಪ್ಪ ಅಂತಂದರೆ, ಒಂದು ನನ್ನ ಮಗ ಇಂಟರ್ನ್ಶಿಪ್ಗೆ ನಾಳೆ ಹಾಸ್ಟೆಲ್ಗೆ ಹೋಗ್ತಾನೆ. ಮತ್ತು ಅದಕ್ಕೆ ಅಂದ್ಬಿಟ್ಟು ನನ್ನ ಮಗಳು ಈ ತಿಂಡಿ ಎಲ್ಲ ತೊಗೊಬಂದಿದ್ದಾಳೆ. ಮತ್ತು ಇದು ನಮ್ಮ ಮನೆಯವರೇ ಬ್ರೆಡ್ಡು, ಬಿಸ್ಕೆಟು ಎಲ್ಲ ನೆನೆ ತಂದಿದ್ದು. ಅದ್ರ ಜೊತೆಗೆ ಚೋಚೋ ಮತ್ತು ಚಿಪ್ಸು, ಬಾಳೆಕಾಯಿ ಚಿಪ್ಸು ಅಂದರೆ ತುಂಬ ಇಷ್ಟ ಅವನಿಗೆ, ನನ್ನ ಮಗನಿಗೆ. ಮತ್ತು ಕೇಕ್ ತೊಗೊಬಂದಿದ್ದಾಳೆ ನೋಡಿ. ಸಿಂಪಲ್ಲಾಗಿದೆ ಕೇಕು, ಕ್ರೀಮ್ ಗೀಮ್ ಏನೂ ಇಲ್ಲ. ಅದೇನೋ ಹೇಳಿದ್ಲು ಕೇಕು ಇದು ಕ್ರಿಸ್ಮಸ್ ಕೇಕ್ ಕಣಮ್ಮ, ಕ್ರಿಸ್ಮಸಲ್ಲಿ ಮಾತ್ರ ಮಾಡೋದು, ಬೇರೆ ಟೈಮಲ್ಲಿ ಸಿಗೋಲ್ಲ ಈ ಕೇಕು ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದಾಳೆ. ಒಂಥರ ಏನೋ ಒಂಥರ ಡಿಫ್ರೆಂಟಾಗಿತ್ತು ಒಟ್ಟಿನಲ್ಲಿ ಈ ಕೇಕ್ ಅಂತೂ. ಆದರೆ ಮಾಮೂಲಿ ನನಗಂತೂ ಮಾಮೂಲಿ ಕ್ರೀಮ್ ಇತ್ತಲ್ಲ ಆ ಕೇಕ್ ತರೋಕ್ಕಿಲ್ವೇನೋ, 4 ಪೀಸೇ ತೊಗೊಬಂದಿದ್ರು ಆಗಿತ್ತು ಅಂತಂದೆ. ಅದೆಲ್ಲ ಮಾಮೂಲಿ ತಿಂತಾ ಇರ್ತೀವಿ, ಇದು ಕ್ರಿಸ್ಮಸ್ಗೆ ಅಂತಲೇ ಮಾಡಿರೋ ಕೇಕು. ಮಾಮೂಲಿ ದಿನಗಳಲ್ಲಿ ಈ ಕೇಕ್ ಸಿಗಲ್ಲ, ಅದಕ್ಕೆ ಈ ಕೇಕ್ ತೊಗೊಬಂದೆ ಅಂತ ಹೇಳಿದ್ಲು. ಹಾಗಾಗಿ ಈ ಕೇಕ್ನ ತೊಗೊಬಂದು ಇವತ್ತು ಕ್ರಿಸ್ಮಸ್ ಡೇ ಅಂದರೆ ಕ್ರಿಸ್ಮಸ್ ಅಂದರೆ ಅವರೇ ಮಾಡಬೇಕಂತೇನಿಲ್ವ, ಏನೋ ಒಂದು ಕೇಕ್ ತೊಗೊಬಂದು ತಿಂದರೆ ಅದೊಂದು ಖುಷಿನೇ ಅಲ್ವಾ. ಈಗ ಮಾಮೂಲಿ ದಿನ ತೊಗೊಬಂದು ತಿನ್ನೋ ಬದಲು ಇವತ್ತು ಕ್ರಿಸ್ಮಸ್ ಡೇಗೆ ತೊಗೊಬಂದು ತಿನ್ಬೋದು. ಅದು ಅಲ್ಲದೆ ಚರ್ಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಮೈಸೂರಿಗೆ ಹೋಗೋಕ್ಕಾಗಿಲ್ಲ. ಏನಕ್ಕಪ್ಪ ಅಂದರೆ ನನ್ನ ಮಗಂದು ನಾಳೆ ಇಂಟರ್ನ್ಶಿಪ್ ಇದೆಯಲ್ಲ, ಅಲ್ಲಿ ಹೋಗಬೇಕು. ಮತ್ತು ಇವತ್ತೆಲ್ಲ ಒಂದು ಏನೇನೋ ಪ್ರೂಫ್ಗಳು ಹೇಳಿದ್ದಾರೆ, ಅದೆಲ್ಲ ಎತ್ತಿ ರೆಡಿ ಮಾಡ್ಕೋಬೇಕು. ಸುಮ್ಮನೆ ಇನ್ನು ಆಮೇಲೆ ಹೋಗೋಕ್ಕೆ ಅಲ್ಲಿಂದ ಹೋಗಿ ಸಾಕಾಗಿ ಬಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ, ಕ್ಯಾನ್ಸಲ್ ಆಯಿತು. ಮೈಸೂರಿಗೆ ಹೋಗೋಣ, ದೊಡ್ಡ ಚರ್ಚ್ ನೋಡ್ಕೊಂಬರೋಣ ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಅದು ಕ್ಯಾನ್ಸಲ್ ಆಯಿತು. ಇಂಟರ್ನ್ಶಿಪ್ದು ನಾಳೆನೇ ಫಿಕ್ಸ್ ಆಗಿರೋದ್ರಿಂದ ಅದು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇಲ್ಲಾಂದರೆ ಮೊದಲು ಒಂದು ಸಲ ಹೋಗಿದ್ವಿ, ಯಾವಾಗಲೋ ಒಂದು ಸಲ. ಹಾಗಾಗಿ ಇವತ್ತು ಚರ್ಚ್ಗೆ ಹೋಗಲೇಬೇಕು ಅಂತ ಆಸೆ ಇತ್ತು. ನನ್ನ ಮನಸ್ಸಲ್ಲಂತೂ ಡೋರ್ನಳ್ಳಿಗೆ ಹೋಗೋಣ ಅನ್ನೋ ಒಂದು ಆಸೆ ಇತ್ತು. ಅದು ಲಾಸ್ಟ್ ಮೂಮೆಂಟಲ್ಲಿ ಯಾಕೋ ಅದೇನೋ ಹೇಳ್ತಾರಲ್ಲ, ಋಣ ಇರಬೇಕು ಹೋಗೋದಕ್ಕೂ ಅಂತ, ಹಂಗಾಗಿ ಋಣನೇ ಇಲ್ಲ ನಮಗೆ ಹೋಗೋಕ್ಕೆ. ನೋಡೋಣ ಇನ್ಯಾವತ್ತಾದರೂ ಒಂದಿನ ಹೋಗಿ ಬರೋಣ. ಆಯಿತು, ಇವತ್ತು ಇಲ್ಲೇ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿಕೊಂಡು ಕೇಕ್ ತಿನ್ನೋಣ ಅಂದ್ಬಿಟ್ಟು ನೋಡಿ ಕೇಕ್ನ ಕಟ್ ಮಾಡಿಕೊಂಡು ತಿಂತಾಯಿದ್ವಿ. ಇದಕ್ಕೆ ಕ್ರೀಮ್ ಗೀಮ್ ಏನೂ ಹಾಕಿಲ್ಲ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ತಿನ್ನೋಕ್ಕೆ. ಒಂಥರ ಖುಷಿ ಆಯಿತು. ನಾವು ಕ್ರಿಸ್ಮಸ್ ಡೇ ದಿನ ಕೇಕು ತಿನ್ನೋದು ಒಂದು ವಿಶೇಷತೆ ಅಲ್ವಾ. ಎಲ್ಲ ಹಬ್ಬದಲ್ಲೂ ತಿಂತಾ ಇರ್ತೀವಿ, ನ್ಯೂ ಇಯರ್ಗೆ ಮಾಮೂಲಿ. ಈಗಂತೂ ಮುಟ್ಟಿದ್ದು ಗಂಟಿದ್ದಕ್ಕೆಲ್ಲ ಕೇಕ್ಗಳನ್ನ ತಂದು ಕಟ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಹಂಗಾಗಿ ಕ್ರಿಸ್ಮಸ್ಗೂ ಕೇಕ್ ತಿಂತಾ ಇರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಓಕೆನಾ, ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.